ಆ ಮೂರು ಬಾಲಕರು ಬಟ್ಟೆ ತರೋಕಂತ ಹೇಳಿ ಪಟ್ಟಣಕ್ಕೆ ತೆರಳಿದ್ರು. ಆದರೆ ವಾಪಸ್ ಆಗಿದ್ದು ಮಾತ್ರ ಇಬ್ರೆ. ಈ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪಟ್ಟಣಕ್ಕೆ ತೆರಳಿದ್ದ ಬಾಲಕನ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಟ್ಟೆ ಖರೀದಿಗೆ ಬಂದಿದ್ದು ಮೂವರು, ಆದರೆ ವಾಪಸ್ ಆಗಿದ್ದು ಮಾತ್ರ ಇಬ್ಬರು. ಮಗ ಮನೆಗೆ ಬರಲಿಲ್ಲ, ಹುಡುಕಾಡಿದ್ರು ಕೂಡ ಸಿಗ್ಲಿಲ್ಲ. ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ರು. ಕೊಂದು ಕಲ್ಲು ಕಟ್ಟಿ ಕೆರೆಗೆ ಎಸೆದು ಕಾಲ್ ಕಿತ್ತಿದ್ದಾರೆ ಖತರ್ನಾಕ್ ಸ್ನೇಹಿತರು. ಗಮನಿಸಬೇಕಾದಂತಹ ವಿಚಾರ, ರಾಯಚೂರು ಜಿಲ್ಲೆ ಲಿಂಗಸಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 9ನೇ ತರಗತಿ ಓದ್ತಾ ಇದ್ದಂಥ ಕಾರ್ತಿಕ್ 15 ವರ್ಷ, ಈತನನ್ನ ಸಹಪಾಠಿಗಳೇ ಹತ್ಯೆಗೈದಿದ್ದಾರೆ. ಬಟ್ಟೆ ಖರೀದಿಗೆ ಲಿಂಗಸಗೂರು ಪಟ್ಟಣಕ್ಕೆ ಕರ್ಕೊಂಡೋಗಿ ಮರ್ಡರ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಇಬ್ಬರು ಆರೋಪಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಪೊಲೀಸರ ಬಳಿ ಕೊಲೆ ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಇಬ್ಬರು ಬಾಲಕರು ಎನ್ನುವಂಥದ್ದು ಗೊತ್ತಾಗಿದೆ. ಕರಡಕಲ್ ಕೆರೆಯಲ್ಲಿ ಕಾರ್ತಿಕ್ ಶವಕ್ಕಾಗಿ ಹುಡುಕಾಟವನ್ನ ಪೊಲೀಸರು ಈಗ ನಡೆಸ್ತಾ ಇದ್ದಾರೆ. ಮೂವರು ಬಾಲಕರು ಬಟ್ಟೆ ತಗೊಳ್ಬೇಕು ಅಂತೇಳಿ ಪಟ್ಟಣಕ್ಕೆ ತೆರಳಿದ್ರು. ಆದರೆ ವಾಪಸ್ ಬರುವಾಗ ಇಬ್ಬರೇ ಇದ್ರು. ಈ ಮೂವರಲ್ಲಿ ಒಬ್ಬ ಕಾಣ್ತಾ ಇರಲಿಲ್ಲ. ಆತನ ಹೆಸರು ಕಾರ್ತಿಕ್ ಅಂತೇಳಿ. ಕಾರ್ತಿಕ್ ಎಲ್ಲಿದ್ದ ಅಂತ ಹೇಳಿದ್ರೆ, ಕಾರ್ತಿಕ್ನನ್ನ ಜೊತೆಗೆ ಹೋಗಿದ್ದ ಸಹಪಾಠಿಗಳೇ ಹತ್ಯೆ ಮಾಡಿ ಕಲ್ಲು ಕಟ್ಟಿ ಕೆರೆಗೆ ಬಿಸಾಕಿದ್ರು. ಮನೆಯವ್ರು ಕೇಳ್ತಾರೆ, ಹುಡುಕಾಟವನ್ನು ನಡೆಸ್ತಾರೆ. ಫ್ರೆಂಡ್ಸ್ ಬಳಿ ಕೇಳಿದಾಗ ಈ ಎಲ್ಲ ಮ್ಯಾಟರ್ಗಳು ಗೊತ್ತಾಗುತ್ತೆ. ಪೊಲೀಸರ ತನಿಖೆಯಲ್ಲಿ ಈ ವಿಚಾರ ಗೊತ್ತಾಗಿದೆ. ಬಳಿಕ ಕೆರೆಯಲ್ಲಿ ಕಾರ್ತಿಕ್ ಶವಕ್ಕಾಗಿ ಹುಡುಕಾಟವನ್ನು ನಡೆಸಲಾಗಿದೆ. ಮಧ್ಯಾಹ್ನ ಮದುವೆ ಇತ್ತು ಸರ್. ಊರಾಗ ನಾನು ಡ್ಯೂಟಿ ಬಂದಿದ್ದೆ. ಹೆಣ್ಮಕ್ಳು ಇಲ್ರಿ ಮನ್ಯಾಗ, ಅವ್ರು ಹೊಲಕ್ ಹೋಗ್ಯಾರ. ಅವ್ರು ಗಂಟೆ ಹುಡುಗರು ಅಲ್ಲೇ ಆಡಕತ್ತ ಮಾಡಕತ್ತಾರ. ಮಧ್ಯಾಹ್ನ 1 ಗಂಟೆ ತನ ಅಲ್ಲೇ ಮದುವೆ ಅದ. 1 ಗಂಟೆಗೆ ಎಲ್ಲ ಊಟ ಮಾಡ್ಯಾರ ಹುಡುಗರು. ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಊಟ ಮಾಡಿ 1 ಗಂಟೆ ಮೇಲ್ಪಟ್ಟು ಬಂದಾರ ಸರ್. ಅದಕ್ಕೆ ಬಂದಾಗ 2 ಬಂದಾರ. ಇಲ್ಲಿ ಲಿಂಗಸೂರಿಗೆ ಬಂದಾರ ಸರ್. ಬಟ್ಟೆ ತರಕಂತ ಬಂದಾರ ಸರ್. 3 ಜನ 4 ಜನ ಕಲ್ತು ಬಂದಾರ ಸರ್. ಮುತ್ತಪ್ಪ ಅಂತ, ಸಾಯಿಲ್ ಅಂತ, ವಿನೋದ ಸರ್. ಅವರೆಲ್ಲ ಯಾವ ಊರು? ಅವ್ರ ಆಯ್ತು ಕುಣ್ಸಾರ್ ಸರ್. ಕುಣ್ಸಾರ. ನಿಮ್ ಮಗನ್ ಫ್ರೆಂಡ್ಸ್ ಅವರೆಲ್ಲ? ಹ್ಞೂ ಸರ್. ನಮ್ಮ ಮಗನ ಫ್ರೆಂಡ್ 1 ವರ್ಷ ಹಿರಿಯರ್ ಸರ್. 10th ಸರ್, 9th ಕ್ಲಾಸ್ ಎಲ್ಲ ಕಲ್ತು ಬಂದಾರ ಸರ್. ಎಲ್ಲೇ ನಿಮ್ಸರಾಗ ಬಟ್ಟೆ ತಕ್ಕಂತ ಬಂದಾರೆ. ಬಟ್ಟೆ ತಕ್ಕ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠಸ್ವಾಮಿ, ಗಮನಿಸ್ತಾ ಇದ್ವಿ, ಶಾಲೆಗೆ ಹೋಗೋ ವಿದ್ಯಾರ್ಥಿಗಳ ನಡುವೆ ಸಣ್ಣ ಪುಟ್ಟ ಜಗಳ ನಡೆಯೋದು ಕಾಮನ್. ಆದರೆ ಈ ಕೊಲೆ ಮಾಡುವ ಹಂತಕ್ಕೆ ವಿದ್ಯಾರ್ಥಿಗಳ ಮನಸ್ಥಿತಿ ಬಂದಿದ್ದು ಹೇಗೆ? ಕೊಲೆಗೇನಾದ್ರೂ ಕಾರಣ ಗೊತ್ತಾಗಿದೆಯಾ? ರಾಯಚೂರು ಜಿಲ್ಲೆ ಲಿಂಗಸಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಈಗ ಸದ್ಯದ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಏನು ಅಂತಂದ್ರೆ, ಶಾಲಾ ಮಕ್ಕಳಲ್ಲಿ ಒಂದು ವ್ಯಕ್ತಿಯನ್ನ ಇನ್ನೊಬ್ಬ ಸಹಪಾಠಿಯನ್ನ ಕೊಲ್ಲುವಷ್ಟು ಹಂತಕ್ಕೆ ಹೋಗುವಂತ ಜಗಳ ಏನಿರುತ್ತೆ ಅನ್ನೋ ಪ್ರಶ್ನೆಗಳು ಈಗ ಕಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸರು ಕೂಡ ಅದೇ ಒಂದು ವಿಚಾರಕ್ಕೆ ಏನು ಇಬ್ಬರು ಬಾಲಕರನ್ನ ವಶಪಡಿಸಿಕೊಂಡು ತನಿಖೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಏನು ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಇರುತ್ತೆ, ಆ ನಿಟ್ಟಿನಲ್ಲಿ 3 ಮಕ್ಕಳು ಕೂಡ ಗ್ರಾಮದಿಂದ ಲಿಂಗಸಗೂರು ಪಟ್ಟಣಕ್ಕೆ ಬಟ್ಟೆ ಖರೀದಿಗೆ ಅಂತ ಬಂದಿರ್ತಾರೆ. ಬಟ್ಟೆ ಖರೀದಿ ಮಾಡ್ಕೊಂಡು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುತ್ತೆ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಇಬ್ರು ಏನ್ ತಪ್ಪೊಪ್ಕೊಂಡಿದ್ದಾರೆ, ಆದ್ರೆ ಅವ್ರು ನಾವು ಮಾಡಿದೀವಿ ಅಂತ ಒಪ್ಕೊಂಡಿದ್ದಾರೆ ಹೊರತು ಯಾವ ಕಾರಣಕ್ಕಾಗಿ ಮಾಡಿದೀವಿ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಪಾಲಕರು ಬೆಳಗ್ಗೆಯಿಂದ ಸಂಜೆವರೆಗೂ ಹುಡುಕಿದ ನಂತರ ರಾತ್ರಿ ವೇಳೆ ಗ್ರಾಮದಲ್ಲಿ ವಿಚಾರಿಸಿದಂತ ವೇಳೆ ಈ ಒಂದು ಸತ್ಯ ಹೊರಗೆ ಬಂದಿರತಕ್ಕಂಥದ್ದು. ಸದ್ಯ ಏನೋ ಈ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತಂದೆ ನೀಡಿರುವ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ, ಯಾಕೆ ಈ ಶಾಲಾ ವಿದ್ಯಾರ್ಥಿಗಳಲ್ಲೂ ಕೂಡ ಒಬ್ಬ ಕೊಲೆ ಮಾಡುವ ಒಂದು ವಿಚಾರಗಳು ಬರ್ತಾ ಇದೆ ಅನ್ನೋದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರ್ತಕ್ಕಂಥದ್ದು. ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂದಿರುವ ವಿದ್ಯಾರ್ಥಿಗಳಿಗೆ ಜಗಳ ಏನು ಅನ್ನೋದು ಈಗ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ನೀಲಕಂಠಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.